ಎಷ್ಟು ಸುಖವಾಗಿದಾವ, ಎಷ್ಟು ಸುಖವಾಗಿದಾವ. ಬೆಳಗ್ಗೆದ್ದ ಕೂಡಲೇ ಚಾ ಕುಡಿಲಿಲ್ಲ ಅಂದ್ರೆ ಕೆಲವು ಮಂದಿಗೆ ಏನೂ ಆಗುವುದಿಲ್ಲ. ಒಂದಿಷ್ಟು ತಿಕ್ಕಿ ಬಾಯಿ ಒಳಗೆ ಹಾಕೋಲಿಲ್ಲ ಅಂದ್ರೆ ಏನೂ ಆಗುವುದಿಲ್ಲ. ಇದ್ಯಾ ಜೀವನ? ಇದಕ್ಕೆ ಜೀವನ ಅಂತಾರೇನು? ಒಂದರ ಎತ್ತರ ಎಮ್ಮೆರ ಆಕಳರ ನಾಯರ ತಿಕ್ಕಿ ಬಾಯಾಗ ಹಾಕೊಂಡೈತಿ ಏನು? ಯಾಕ ಹೊರಗಾಗುವಲ್ದಂತೇಳಿ? ಇಲ್ಲ. ಗೊತ್ತದವಕ್ಕ ಜೀವನ ಅಂದ್ರೆ ಏನನ್ನೋದು ಗೊತ್ತೈತಿ, ನಮಗ್ ಗೊತ್ತಿಲ್ಲ. ಜೀವನ ಅಂದ್ರೆ ಏನನ್ನೋದು ನಮಗ್ ಗೊತ್ತಿಲ್ಲ. ಮೂರನ್ನ ಅಳವಡಿಸಿಕೊಳ್ಳಿ ತಾವೆಲ್ಲ ಜೀವನದ. ಮೂರನೇದು ಆಧ್ಯಾತ್ಮಿಕ ದೃಷ್ಟಿಕೋನದೊಳಗೆ ಬದುಕ್ರಿ, ಸಾಕು ಆನಂದ ಇರ್ತದ ಬದುಕು. ಬಹಳಷ್ಟು ಖುಷಿ ಒಳಗೆ ನಿನಗೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಹೀಗೇನಾದ್ರೂ ಆದ್ರೆ. ಇಷ್ಟು ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಯಾವುದು ನಮ್ದು ಅಲ್ಲಲ್ಲ ಅದನ್ನು ನಮ್ಮದು ಮಾಡಿಕೊಳ್ಳುವ ಸಲುವಾಗಿ ನಮ್ಮ ಜೀವನವನ್ನು ಪಣಕ್ಕಿಡಬಾರ್ದು. ಯಾವುದು ನಮ್ದು ಅಲ್ಲಲ್ಲ ಅದನ್ನು ನಮ್ಮದು ಮಾಡಿಕೊಳ್ಳುವ ಸಲುವಾಗಿ ನಿತ್ಯ ಪ್ರಯತ್ನ ಮಾಡ್ತಿರ್ತೀವಿ ನಾವು. ಹಂಗಾಗಬಾರ್ದು. ನನ್ನ ಹತ್ರ ಕೆಲವು ಜನ ಬರ್ತಿರ್ತಾರೆ, ನಮ್ಮ ಯಜಮಾನ್ರು ಬಿಟ್ಟು ಹೋಗಿ 6 ತಿಂಗಳಾತ್ರಿ ಬಂದೇ ಇಲ್ಲ, ಒಂದಿಷ್ಟು ಪಂಚಾಂಗ ತೆಗೀರಿ ಅಂತ ಬರ್ತಾರೆ. ಮಗ ಓಡಿ ಹೋದ, ಎಲ್ಲದಾನ ಗೊತ್ತೇ ಇಲ್ಲ, ಒಂದಿಷ್ಟು ಎಲ್ಲದಾನ ನೋಡ್ರಿ ಅಂಥೇಳಿ ಅಳಲಿಕ್ಕೆ ಪ್ರಾರಂಭ ಮಾಡ್ತಾರ. ನಾನು ಅವ್ರಿಗೊಂದು ಕೇಳ್ತಿರ್ತೀನಿ, ಯಾರು ನಿನ್ನನ್ನು ಬಿಟ್ಟು ಹೋಗ್ಯಾರ, ನೀ ಬ್ಯಾಡ ಅಂತ ಬಿಟ್ಟು ಹೋಗ್ಯಾರ, ನಿನಗ್ಯಾಕೆ ಅವ್ರು? ಆ ಹೋದವರಿಗೆ ನೀನು ಬೇಕಾಗಿದ್ರೆ ಅವ್ರು 10 ವರ್ಷ ಗಂಟೆ ಹೋಗ್ತಿರ್ಲಿಲ್ಲ. ವಿಚಾರ ಮಾಡ್ಬೇಕು ನಾವು. ಒಂದು ಪಕ್ಷಿ ಮರಿಯನ್ನ ಹಾಕುತ್ತೆ, ಬೆಳೆಸುತ್ತೆ, ಅದು ಎಲ್ಲಿ ಹೋದ್ರೂ ಕೂಡ ಅದ್ರ ಬಗ್ಗೆ ಅದು ತಲೆ ಕೆಡಿಸಿಕೊಳ್ಳೋದಿಲ್ಲ. ಬದುಕಲಿಕ್ಕೆ ಭೂಮಿ ವಿಶಾಲವಾಗಿದೆ, ಪರಮಾತ್ಮ ನಿನಗಾಗಿ ಸೃಷ್ಟಿ ಮಾಡ್ಯಾನ, ಎಲ್ಲಾದ್ರೂ ಬದುಕೋ, ನನ್ನ ಪಾಡಿಗೆ ನಾ ಇರ್ತೀನಿ, ಆರಾಮದವ. ಅವು ಯಾವ ಪೇಪರ್ನಾಗ ಹಾಕ್ಸಿಲ್ಲ, ಕಾಣೆಯಾಗಿದ್ದಾರೆ. ಎಲ್ಲಿ ಸುದ್ದಿಲ್ಲ, ಯಾವುದು ಕಂಪ್ಲೇಂಟ್ ಮಾಡಿಲ್ಲ. ಎಷ್ಟು ಮಸ್ತದ ಅಂತೀರಿ ನೀವು. ಹೋದ್ರೇನು ಬಂದಾಗಿ ಜೀವನವನ್ನ ಬಳಲಿಸ್ತಾ ಇದ್ದೀರಿ. ಇರುವಂತಹದ್ದನ್ನೆಲ್ಲದನ್ನು ಬಿಡೋದು. ತರಚು ಗಾಯವ ಕೆರೆದು ಹುಣ್ಣನಾಗಿಪುದು ಕಪಿ, ಕೊರತೆಯೊಂದನು ನೀನು ನೆನೆದು ಜೀವನವ ನರಕವಾಗಿಸುವುದು ಬದುಕೇನು ಮಂಕುತಿಮ್ಮ. ಗುಂಡಪ್ಪನವ್ರ ಮಾತು ಎಷ್ಟು ಚಲೋ ಇಲ್ಲ? ಮಂಗ ಈ ಟೊಂಗೆಯಿಂದ ಆ ಟೊಂಗಿಗೆ ಹಾರ್ತಿರ್ಬೇಕಾದ್ರೆ ಅಲ್ಲೊಂದಿಷ್ಟು ಏನೋ ತರಿಚಿತು, ಸಣ್ಣದೊಂದು ಗಾಯ ಆಯಿತು. ಗಾಯ ಅಂದ್ರೆ ಏನಂತ ಗೊತ್ತಿಲ್ಲ, ಅದನ್ನು ಸುಮ್ಮನೆ ಹಿಂಗೆ ಕೈಯಿಂದ ಕೆದರ್ತಾ ಹೊರಡಿತು. ಆ ಕೆದರುತ್ತಾ ಹೋದಾಗ ಆ ಸಣ್ಣ ಗಾಯ ದೊಡ್ಡದೊಂದು ಹುಣ್ಣಾಯಿತು. ಹುಣ್ಣು ಮಾಡಿಕೊಂಡು ಒದ್ದಾಡ್ಲಿಕ್ಕೆ ಹೆತ್ತದೆ. ಆ ಹುಣ್ಣಿಗೆ ಪರಿಹಾರ ಏನನ್ನೋದು ಅದಕ್ಕೆ ಗೊತ್ತಿಲ್ಲ. ಸಣ್ಣದೊಂದು ಕೊರತೆಯನ್ನ ಮುಂದಿಟ್ಟುಕೊಂಡು ಅದನ್ನೇ ದೊಡ್ಡದು ಮಾಡಿಕೊಂಡು ಜೀವನವನ್ನ ನರಕ ಮಾಡಿಕೊಳ್ಳೋದು ಬದುಕನು ಅಂತ ಕೇಳ್ತಾರೆ. ತಲೆ ಒಳಗೆ ಒಂದು ಕೂದಲು ಬೆಳ್ಳಗಾದ್ರೆ ಪ್ರಾರಂಭ ಆತ ಚಿಂತೆ. ಒಂದೇ ಒಂದು ಕೂದಲ ಹಿಂಗೆ ಬೆಳ್ಳಗಾದ್ರೆ ಹಗಲಲ್ಲೇ ಕನ್ನಡಿಯಾಗ ಹೋಗೋದು, ಅದನ್ನೊಂದ ನೋಡೋದು, ಅದು ಒಂದ ನೋಡೋದು. ಇಡೀ ತಲೆಯೆಲ್ಲ ಕಪ್ಪೈತೆಲ್ಲ ಅಂತ ಖುಷಿ ಪಡಂಗಿಲ್ಲ. ಒಂದು ಬೆಳಗಾದ್ರ ಏನಪ್ಪ ನನ್ನ ಜೀವನದಾಗ ಆಗಲಿ, ಒಂದು ಬೆಳಗಾತ. ನಾವು ಹೀಗಾಗ್ತಾ ಇದ್ದೀವಿ. ಇದು ಅಲ್ಲ ಜೀವನ. ಇದಕ್ಕೆ ಜೀವನ ಅನ್ನೋದಿಲ್ಲ. ಒಬ್ಬನಿಗೆ ಭಾಗ್ಯಕ್ಕೋ ಆಕಸ್ಮಿಕವೋ ಪ್ರಯತ್ನಕ್ಕೋ ಏನೋ ಒಂದು ಬಂಗಾರದ ಹಂಡೆ ದೊರಕ್ತಂತೆ ಭೂಮಿ ಅಗೆಯೋ ಪೂರ್ವದಲ್ಲಿ. ದೊಡ್ಡದು ಹಂಡೆ, ಎತ್ತಲಿಕ್ಕೆ ಆಗಲಾರ್ದಷ್ಟು 4 ಮಂದಿ ಬೇಕಾಗಿತ್ತು ಅದನ್ನ ಎತ್ಕೊಂಡು ಹೋಗಾಕ. ಸಹಾಯಕರನ್ನ ಕರ್ಕೊಂಡು ಎತ್ಕೊಂಡು ಮನೆಗೆ ಹೋದ. ಏನು ಭಾಗ್ಯವಂತಿರ್ಬೇಕು, ಏನು ಪುಣ್ಯ ಮಾಡಿರ್ಬೇಕು, ಬಂಗಾರದ ಹಂಡೆ ಸಿಕ್ಕದೆ. ಇನ್ನೇನು ಅವನ ಜೀವನ ಬಹಳ ಸುಖವಾಗಿ ಸಾಗುತ್ತೆ, ಬದುಕು ಸ್ವರ್ಗ ಆಗುತ್ತೆ ಅಂತ ಇಡೀ ಊರು ಮಂದಿ ಮಾತಾಡಕ್ ಹತ್ತಿದ್ರು. ಇವ ಮಾತ್ರ ಮಾನಸಿಕ ಮಾಡ್ಕೊಂಡು ಕುಂತ. ಊಟ ಬಿಟ್ಟ, ನೀರು ಕುಡಿಯೋದು ಬಿಟ್ಟ, ನಿದ್ರೆ ಬಿಟ್ಟ, ಹೊರಗೆ ಅಡ್ಡಾಡೋದು ಬಿಟ್ಟ. ಜನರಿಗೆಲ್ಲ ಆಶ್ಚರ್ಯ. ಇಷ್ಟೆಲ್ಲ ಸಿಕ್ಕಾಗ ಸುಖವಾಗಿರ್ಬೇಕಾಗಿತ್ತು, ಮೊದಲಿನ ಸುಖನ ಕಡಿಮೆ ಆಗಿ ಹೋತಲ್ಲ. ಮೊದಲು ಎಷ್ಟು ಸುಖವಾಗಿದ್ದಿ, ಊಟ ಮಾಡ್ತಿದ್ದಿ, ಅಡ್ಡಾಡ್ತಿದ್ದಿ, ನಿದ್ದೆ ಮಾಡ್ತಿದ್ದಿ, ಎಲ್ಲರೂ ಕೂಡ ನಕ್ಕೊಂತ ಕುಂದಿರ್ತಿದ್ದಿ. ಈಗ್ಯಾಕೆ ಈ ರೀತಿ ಮಾನಸಿಕ ಮಾಡ್ಕೊಂಡು ಕುಂತಿ ಅಂತ ಬಹಳ ಜನ ಪ್ರಶ್ನೆ ಮಾಡಿದ್ರ. ಅವ ಅಂತಾನ, ಇದ್ರ ಮ್ಯಾಲ 9 ಅಂತ ಬರ್ದೈತಿ, ಈ ಹಂಡೆದ ಮೇಲೆ ನಂಬರ್ 9 ಅಂತ ಬರ್ದೈತಿ, ಇನ್ನು 8 ಎಲ್ಲಿ ಹೋಗಿದ್ದಾವು? ಏನ್ ಮಾಡೋರಪ್ಪ ನೀವು ಇವ್ರಿಗೆ?
ಇಂಥವ್ರಿಗೆ ಮಾಡೋರೇನು, ಸಿಕ್ಕ ಒಂದು ಹಂಡೆದೊಳಗೆ ಸಾಕಷ್ಟು ಸುಖವಾಗಿರಬಹುದಲ್ಲ ಅನ್ನೋ ವಿಚಾರ ಇಲ್ಲ. ನಂಬರ್ 9 ಅಂತ ಬರ್ದೈತೆ. ಒಬ್ರು ಸಂತುಷ್ಟರಾಗಿರ್ಬೇಕು, ಇನ್ನೊಬ್ರು ಅಸಂತುಷ್ಟರಾಗಿರ್ಬೇಕು, ಹಿಂಗ್ ಬೇರೆ ಬೇರೆ ಇರಬೇಕು. ಅಸಂತುಷ್ಟ ದ್ವಿಜಾನಷ್ಟ ಸಂತುಷ್ಟಶ್ಚ ಮಹೀಪತಿ ಸಲಜ್ಜ ಗಣಿಕಾನಷ್ಟ ನಿರ್ಲಜ್ಜ ಚ ಕುಲಾಂಗಣ. ಒಂದು ಸಂಸ್ಕೃತದ ಶ್ಲೋಕ, ಬಹಳ ಕಿಮ್ಮತ್ತಿನ ಶ್ಲೋಕ. ಅಸಂತೋಷಿಯಾಗಿರುವಂತಹ ಬ್ರಾಹ್ಮಣ ದುಃಖಕ್ಕೊಳಗಾಗ್ತಾನೆ ಅಂತ. ಬ್ರಾಹ್ಮಣ ಶಬ್ದದ ಅರ್ಥ ಬುದ್ಧಿವಂತ. ಬ್ರಾಹ್ಮಣ ಶಬ್ದದ ಅರ್ಥ ಬುದ್ಧಿವಂತ. ಸಂತುಷ್ಟಶ್ಚ ಮಹೀಪತಿ, ಸದಾ ಸಂತೋಷದೊಳಗಿರುವಂತಹ ಮಹಾರಾಜರು ನಾಶವಾಗುತ್ತಾರೆ. ಸಾಕಿಷ್ಟು ಅನ್ನುವಂಥ ಮಹಾರಾಜರ ಆಡಳಿತ ಅಲ್ಲಿಗೆ ನಿಂತು ಹೋಗ್ತದೆ. ಮಹಾರಾಜ ಸಂತೋಷಿಯಾಗಿರಬಾರದು, ಆತಗಿನ್ನೂ ಬೇಕನ್ನುವಂಥ ಭಾವನೆ ಇದ್ರೆ ಚಂದ. ಬ್ರಾಹ್ಮಣನಿಗೆ ಸಾಕನ್ನುವಂಥ ಭಾವನೆ ಭಾಷೆ ಬಂದ್ರೆ ಚಂದ. ಮುಂದೊಂದೆರಡು ಮಾತು ಹೇಳ್ತಾರ. ಸಲಜ್ಜ ಗಣಿಕಾನಷ್ಟ, ದೇಹವನ್ನೇ ಮಾರಿಕೊಂಡು ಬದುಕ್ತಕ್ಕಂಥ ಹೆಣ್ಮಗಳು ನಾಚಿಕೊಂಡ್ರೆ ಜೀವನ ಸಾಗೋದಿಲ್ಲ. ಜೀವನ ಸಾಗೋದಿಲ್ಲ ನಾಚಿಕೊಂಡ್ರೆ. ನಾಚಿಕೆಯನ್ನು ಬಿಟ್ಟು ನಿಂತ್ರನೇ ಜೀವನ ಸಾಗುತ್ತೆ ಅಂತಾನು ಸುಭಾಷಿತಕಾರ. ಹಾಗೇನೆ ಮುಂದುವರಿತಾನ. ನಿರ್ಲಜ್ಜಾಚ ಕುಲಾಂಗಣ, ಹಸನಾಗ್ತದೆ. ಇದು ನಾಚಿಕೆಯನ್ನು ಬಿಟ್ಟು ನಿಂತ್ರನೇ ಇದರ ಜೀವನ ನಡೀತದೆ, ಅದು ಆಗ್ತದೆ. ಹಂಗಾಗಿ ನಮ್ಮನ್ನಾಳುವ ನಾಯಕರು ಮಲಗಬಾರದು, ನಮ್ಮನ್ನಾಳುವ ನಾಯಕರು ಸಮಯ ಹರಣ ಮಾಡಬಾರದು, ನಮ್ಮನ್ನಾಳುವ ನಾಯಕರು ಸದಾಕಾಲ ನಮಗಾಗಿ ಅತೃಪ್ತರಾಗಿ ಇನ್ನೂ ಅವ್ರನ್ನ ಚಲೋ ಇಡಬೇಕು, ಇನ್ನೂ ಅವ್ರನ್ನ ಚಲೋ ಇಡಬೇಕು ಅನ್ನುವಂತಹ ಅತೃಪ್ತಿಯಲ್ಲಿ ಅವರು ಹೋರಾಡ್ತಿರ್ಬೇಕು. ಇದು ಬದುಕು, ಇದು ಜೀವನ ಅನ್ನುವಂತಹ ಮಾತು. ಒಬ್ಬೊಬ್ರು ಒಂದೊಂದು ತೆರನಾಗಿ ಒಂದೊಂದನ್ನು ಬಳಕೆ ಮಾಡ್ಕೊಳ್ತಾರಂತ ಹೇಳ್ತಾರೆ. ಇರೋದು ಒಂದು ಚಾಕು, ಚಾಕು ಒಂದೇ ತೆರನಾಗಿರ್ತದೆ. ಅದು ಡಾಕ್ಟರ್ ಕೈಯಲ್ಲಿ ಬೇರೆ ಕೆಲಸ ಮಾಡುತ್ತೆ, ಡಾಕುವಿನ ಕೈಯೊಳಗೆ ಬೇರೆ ಕೆಲಸ ಮಾಡುತ್ತಲ್ಲ. ಒಂದು ಚಾಕುವನ್ನ ಡಾಕ್ಟರ್ ಬೇರೆ ತೆರನಾಗಿ ಬದಲಿ ಮಾಡ. ಏನಂತಾನೆ, ನೀನು ಎಷ್ಟು ದಿವಸ ಬದುಕ್ತಾ ಇದಿ ಅನ್ನೋದಕ್ಕಿಂತ ಹೆಂಗ ಬದುಕ್ತಾ ಇದಿ, ನಿನ್ನ ಬದುಕು ಎಷ್ಟು ಸುಖಮಯವಾಗೈತಿ ಅದರ ಕಡೆಗೆ ಒಂದು ಸ್ವಲ್ಪ ಲಕ್ಷ್ಯ ಕೊಡು. ಲೇಸೆನಿಸಿಕೊಂಡು ಎಷ್ಟು ದಿನ ಬದುಕಿದರೇನು, 5 ದಿನ, 4 ದಿನ, 3 ದಿನ, 2 ದಿನ, 1 ದಿನ, 10 ವರ್ಷ, 20 ವರ್ಷ, 30 ವರ್ಷ, 100 ವರ್ಷ. ಆ ಅಂಕಿ ಬಹಳ ಮಹತ್ವದ್ದಲ್ಲ. ನೀನು ಜೀವಂತಿರುವಂತಹ ಸಂದರ್ಭದಲ್ಲಿ ಹೇಗೆ ಬದುಕ್ತಾ ಇದೆಯಾ ಅನ್ನೋದು ಬಹಳ ಮುಖ್ಯವಾಗಿರುವಂತಹದ್ದು. ನಮಗೆ ಏನೆಲ್ಲ ಇದ್ರೆ ಮಾತ್ರ ಬದುಕಲಿಕ್ಕೆ ಬರ್ತದ ಅಂತ ನಾವು ತಿಳ್ಕೊಂಡಿವಲ್ಲ, ಏನೂ ಇಲ್ಲಂದ್ರೂ ಬದುಕಾಕ್ ಬರುತ್ತ ಅಂತ ತಿಳ್ಕೋಬೇಕು. ಒಬ್ಬ ಮಹಾರಾಜ, ಸಾಕಷ್ಟು ವೈಭವ, ಸಾವಿರ ಜನ ಸೈನಿಕರು. ಆಕಸ್ಮಿಕವಾಗಿ ವಿಹಾರಕ್ಕೆ ಹೋದ. ಹೋಗ್ತಾ ಹೋಗ್ತಾ ದೂರ ಹೋದ. ಅಲ್ಲಿ ಮಕ್ಕಳೆಲ್ಲ ದನಗಳನ್ನು ಕಾಯ್ತಾ ಇದ್ದು, ದನಗಳನ್ನು ಮೇಯಿಸ್ತಾ ಇದ್ದು. ಊಟದ ಸಮಯ ಆಗಿರೋದ್ರಿಂದ ಮನೆಯಿಂದ ಕಟ್ಕೊಂಡು ಬಂದ ಬುತ್ತಿಯನ್ನ ಬಿಚ್ಚಿ ಊಟ ಮಾಡ್ತಾ ಇದ್ರು. ಕುಂತುಕೊಂಡಲ್ಲ, ನೀಡಿಕೊಂಡಲ್ಲ, ಇರೋ ಬುತ್ತಿಯ ಬಟ್ಟೆಯನ್ನ ಹಿಂಗೆ ಹೊಳೆಸಿ ಹಾಕಿ ಅದನ್ನ ಕೈಯಾಗಿ ಹಿಡ್ಕೊಂಡು ರೊಟ್ಟಿ ಮುರ್ಕೊಂಡು ನಡೆಯಿರುವಂತ ಚಟ್ನಿಯನ್ನೋ ಪಲ್ಯನೋ ಹಚ್ಚಿ ಬರ್ತ. ಓಹೋ, ಇಂಥದ್ದು ಒಂದು ಜೀವನ ಐತಲ್ಲ ಅನ್ಕೊಂಡು ಮುಂದೆ ಹೋದ. ಅಲ್ಲೊಬ್ಬ ಮಲಗಿದ್ದ. ಹಾಸಿಗಿಲ್ಲ, ಪಲ್ಲಂಗಿಲ್ಲ, ದಿಂಬಿಲ್ಲ. ನೆಲದ ಮೇಲೆ ಕೈಯನ್ನೇ ದಿಂಬನ್ನಾಗಿ ಮಾಡಿಕೊಂಡು ನೆಲವನ್ನೇ ಹಾಸಿಗೆ ಮಾಡಿಕೊಂಡು ಸುಖದ ನಿದ್ರೆ ಒಳಗಿದ್ದಾನೆ. ಓ, ಹಿಂಗೂ ಬದುಕಾಕ್ ಬರುತ್ತಲ್ಲ ಅನ್ಕೊಂಡ. ಹಾಗಾದ್ರೆ ಈ ಕಡೆ ಹೋಗೋದ್ರ ಬದಲು ಇವ್ರ ದಾರಿ ಹಿಡಿದು ಈ ಕಡೆ ಹೋಗೋದು ಪಾಡಲ್ಲ ಅನ್ಕೊಂಡ. ಆ ದಾರಿ ಬಿಟ್ಟ ಇವ್ರ ದಾರಿ ಹಿಡಿದ. ಮುಂದೆ ಮಹಾಜ್ಞಾನಿ ನಿಜಗುಣ ಶಿವಯೋಗಿ ಅಂತ ಅನಿಸಿಕೊಂಡ. ಯಾರು ಶಾಸ್ತ್ರಗಳನ್ನು ಹೇಳ್ತಾ ಕುಂದಿರ್ತೀವಲ್ಲ, ಆ ಶಾಸ್ತ್ರ ಬರೆದಿರುವಂತ ನಿಜಗುಣ ಶಿವಯೋಗಿ. ಇಷ್ಟನ್ನ ನೋಡಿ ವೈರಾಗ್ಯ ತಾಳಿಕೊಂಡ. ನಾವು ಇಂಥವು ಎಷ್ಟು ನೋಡಿದ್ರು ಬದಲಾವಣೆ ಆಗೋದಿಲ್ಲ. ನೀವು ನೋಡಿರ್ತೀರಿ, ನೀವು ಈ ರೀತಿ ಕೈಯೊಳಗೆ ರೊಟ್ಟಿ ಹಿಡ್ಕೊಂಡು ಉಣ್ಣವ್ರು ನೋಡಿಲ್ಲ? ನೋಡಿರಿ, ಅದು ನಿಮಗೆ ಆಶ್ಚರ್ಯ ಉಂಟು ಮಾಡೇ ಇಲ್ಲ. ನೀವು ಬೊಗಸಿ ಒಳಗೆ ನೀರು ಕುಡಿಯೋದನ್ನು ನೋಡಿಲ್ಲ ಅಥವಾ ಕುಡ್ದಿಲ್ಲ. ಅದು ಚಿಂತನೆಯನ್ನ ಮಾಡಿದಾಗ ಬದಲಾವಣೆ ಆಗ್ಬೇಕು, ಬದಲಾವಣೆ ಆಗ್ಬೇಕು.
ಅದೇ ಜೀವನ. ನಿತ್ಯ ಬದಲಾವಣೆ ಆಗಬೇಕು, ನವನವೀನವಾಗಬೇಕು, ಅದು ಜೀವನ. ಅಂತಹ ಜೀವನಕ್ಕೆ ಬಹಳಷ್ಟು ಬೆಲೆ ಇರುತ್ತದೆ. ಏನು ಉಸಿರೈತಲ್ಲ, ಇದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಈ ಉಸಿರು ಹೋಗೋ ಪೂರ್ವದೊಳಗನ ಒಂದು ಹೆಸರು ಮಾಡಿಬಿಡ್ಬೇಕು. ಇನ್ನೂ ಇರ್ತೈತಿ ಬಹಳ ದಿವಸ ಅಂತೇಳಿ ತಿಳ್ಕೋಬಾರದು. ಅದು ಎಷ್ಟು ದಿವಸ ಇರ್ತೈತಿ ಯಾರಿಗೂ ಗೊತ್ತಿಲ್ಲ. ಅದು ಯಾವಾಗ ಹೋಗುತ್ತೆ ಅದು ಗೊತ್ತಿಲ್ಲ. ಅಂದಮೇಲೆ ಆ ಉಸಿರಿರೋದ್ರೊಳಗನ ಒಂದು ದೊಡ್ಡ ಹೆಸರು ಮಾಡುವಂತಹ ಪ್ರಯತ್ನವನ್ನ ಮಾಡಬೇಕು. ಎಲ್ಲರೂ ಓದುವಂತಹದ್ದನ್ನ ಬರಿತಾ ಇರ್ಬೇಕಂತೆ, ಎಲ್ಲರೂ ಕೇಳುವಂಗ ಹೇಳ್ತಾ ಇರ್ಬೇಕಂತೆ. ನನಗೆ ಓದಲಿಕ್ಕೆ ಬರೋದಿಲ್ಲ, ನನಗೆ ಹೇಳಲಿಕ್ಕೆ ಬರೋದಿಲ್ಲ ಅಂದ್ರೆ ಎಲ್ಲರೂ ನನ್ನನ್ನೇ ಕುರಿತು ಬರಿತಾ ಇರಬೇಕು, ಹಂಗ ಬದುಕಬೇಕಂತೆ. ಎಲ್ಲರೂ ನನ್ನನ್ನೇ ಕುರಿತು ಮಾತಾಡ್ತಾ ಇರಬೇಕು, ಅಂತಹ ಬದುಕು ನಂದಾಗಬೇಕು. ಒಂದು ಚಿಕ್ಕದಾಗಿರುವಂತಹ ಸಣ್ಣದಾಗಿರುವಂತಹ ನೋವನ್ನೇ ದೊಡ್ಡದನ್ನು ಮಾಡಿಕೊಂಡು ಜೀವನದೊಳಗೆ ಬಳಲ್ತಾ ಇರೋದು ಜೀವನ ಅಲ್ಲ. ನಾನು ತಮಗೆ ಹೇಳೋದು ಇಷ್ಟೇ, ಜೀವನದೊಳಗೆ ನೀವು ಸುಖವಾಗಿರ್ಬೇಕಾಗಿತ್ತು ಅಂದ್ರೆ ಎಷ್ಟಿದೆಯೋ ಅಷ್ಟರೊಳಗೂ ಸುಖವಾಗಿರುವಂತಹ ಪ್ರಯತ್ನವನ್ನು ಮಾಡ್ರಿ. ನಿಮ್ಮ ಮಗ್ಲ ಅಂತಸ್ತಿನ ಮೇಲೆ ಅಂತಸ್ತು ಏರ್ತಾ ಇರುವಂತಹ ಕಟ್ಟಡವನ್ನು ನೋಡಿ ಬದುಕಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮಗ್ಲ ಯಾರು ಗುಡಿಸಲ ಹಾಕೊಂಡಾರಲ್ಲ ಅವ್ರನ್ನ ನೋಡ್ರಿ. ಆ ಗುಡಿಸಲ್ದವ್ರು ಮನಾಗಿರೋರ್ನ ನೋಡಿದ್ರ ಬದಲಿ ಗುಡಿಸಲವೂ ಇರ್ಲಾರ್ದೆ ರೋಡ್ ಮೇಲೆ ಮಲಗಿ ನಿದ್ರಿ ಮಾಡಕತ್ತಾರಲ್ಲ ಅವ್ರನ್ನ ನೋಡ್ಬೇಕು. ಬದುಕಂದ್ರೆ ಏನನ್ನೋದು ಗೊತ್ತಾಗ್ತದೆ, ಜೀವನ ಅಂದ್ರೆ ಏನನ್ನೋದು ಗೊತ್ತಾಗ್ತದೆ. ಆದ್ರೆ ನೀವು ಹಾಗೆ ಮಾಡಿಲ್ಲ. ನಾವು ಹಾಗಾಗ್ಬೇಕು, ಅವ್ರಂಗಾಗ್ಬೇಕು, ಅವ್ರನ್ನ ಮೀರಿಸ್ಬೇಕನ್ನುವಂತ ಹುಚ್ಚು ಹವ್ಯಾಸದೊಳಗೆ ಜೀವನವನ್ನ ಬಳಲಿಸ್ತಾ ಇದ್ದೀವಿ. ಇದು ಅಮೂಲ್ಯವಾಗಿರುವಂತಹ ಜೀವನ. ಈ ಅಮೂಲ್ಯವಾಗಿರುವಂತಹ ಜೀವನ ಬುದ್ಧಿಹೀನ ಮನುಷ್ಯನ ಕೈಯಾಗ ಸಿಕ್ಕು ಬಳಲಿ ಬೆಂಡಾಗಿ ಏನು ಆಗಬಾರ್ದಾಗಿತ್ತೋ ಅದೆಲ್ಲ ಆಗ್ತಾ ಇದೆ. ತಾಟು ಊಟಕ್ಕೆ ಬೇಕಾಗಿತ್ತು ಆತಗ. ಆತ ವಿಚಾರ ಮಾಡ್ತಾನ, ತಾಟು ಇರ್ಲಾರದೆ ಊಟ ಮಾಡ್ಲಿಕ್ಕೆ ಬರುತ್ತಲ್ಲ ಅಂತ ಗೊತ್ತೇ ಇರಲಿಲ್ಲ.